ಯಾವಾಗಲೂ ಮುಸ್ಲಿಮ್ಸೇ ಕುತ್ಕೊಂತಾರೆ ಅನ್ನೋದು ಶಿರಾದಲ್ಲಿ ಒಂದು ಬಾಯವಡಿಕೆ ಆಗಿದೆ. ಆಲ್ರೆಡಿ ಅದು ನಡೀತಾ ಇದೆ. ಇನ್ನು ನಾವು ನೋ ಕಾನ್ಫಿಡೆನ್ಸ್ಗೆ ಮೊದಲು ಸೈನ್ ಹಾಕಿ ಇದನ್ನು ಪ್ರಾಸೆಸ್ ಮಾಡೋದಕ್ಕೆ ಹೊರಟಿದ್ದು. ನಾವು ಮೊದಲನೇದಾಗಿ ಇಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ನಮ್ಗೆ ನಾವು ವಿರೋಧ ಪಕ್ಷರಾಗಿ ಪ್ರತಿದಿನ ನಾವು ಇಲ್ಲಿ ಬಂದು ಒಂದು ಕಸ ಎತ್ತಕ್ಕೂ ಕೇಳ್ಕೋಬೇಕು. ಇಲ್ಲಿ ಕಮಿಷನರ್ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ನಾವು ಇವತ್ತು JCP ಬೇಕು, ನಮ್ಗೆ ಇಲ್ಲಿ ಚರಂಡಿ ಕಟ್ಕೊಂಡಿದೆ, ನೀರು ಕಟ್ಕೊಂಡಿದೆ ಅಂದರೆ ತಿಂಗಳಾದರೂ ಕಳಿಸಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರ, ಇವತ್ತೇನು ಮನೆ ಗಂಗೆ ವರ್ಕ್ ನಡೀತಾ ಇದೆ, ಎಷ್ಟು ಪ್ರಾಬ್ಲಮ್ ಆಗ್ತಿದೆ. ಪ್ರತಿ ಮೀಟಿಂಗಲ್ಲೂ ನಾವು ಗಲಾಟೆ ಮಾಡ್ತೀವಿ ಅಂದರೆ ನೀವೇ ಕೇಳ್ತಿದ್ರಿ ಯಾಕಕ್ಕ ನಮ್ಮನ್ನು ಒಳಗೆ ಬಿಟ್ಕೊಳಲ್ಲ ಅಂತ. ಮೀಡಿಯಾ ಬಂದರೆ ನಾವು ಒಳಗಡೆ ಮಾತಾಡೋದು ನಿಮಗೆ ಗೊತ್ತಾಗುತ್ತೆ, ಜನಗಳಿಗೆ ಗೊತ್ತಾಗುತ್ತೆ ಅಂತ. ಪ್ರತಿ ಮೀಟಿಂಗಲ್ಲೂ ನಾವು ಇದನ್ನು ಧ್ವನಿ ಎತ್ತುತ್ತಾನೆ ಬಂದಿದ್ದೀವಿ. ಇಲ್ಲಿ ನಾವ್ರಿ ದೊಡ್ಡದಾಗೇನು ನಮ್ಮ ಜನ ಕೆಲಸ ಕೇಳ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳನ್ನ ಯಾರು ಕೊಡ್ತಿದ್ದಾರೆ ಹೇಳ್ರಿ? ಹಬ್ಬದ ಹಿಂದಿನ ದಿನ ಆದರೂ ನೀರು ಬಿಡಲ್ಲ, ಹಬ್ಬದ ದಿನ ಆದರೂ ನೀರು ಬಿಡಲ್ಲ. ಕೆರೆ ತುಂಬ ನೀರಿದೆ, ನೀರಾವರಿ ಹರಿಕಾರರು ಅಂತ ಹೇಳ್ತಾರೆ ಕಾಂಗ್ರೆಸ್ನವರೆಲ್ಲನ. ನೀರೇ ಬಿಡಲ್ಲ. ಹಬ್ಬದ ದಿನ ಬನ್ನಿರಿ, ನಮ್ಮ ಸಂತೆಪೇಟೆ ಕೆರೆ ಪಕ್ಕದಾಗೆ ಇದೆ, ನೀರಿರಲ್ಲ. ಪೈಪ್ ಹೊಡೆದೋಗಿದೆ ಅಂದರೆ ಇವಾಗ ಮನೆ ಗಂಗೆ ಅವ್ರು ಹೊಡಾಕೋರೆ ಅಂತ ನಗರಸಭೆಯವ್ರು ಹೇಳ್ತಾರೆ. ನಗರಸಭೆಯವ್ರನ್ನ ಕೇಳಿದ್ರೆ ಅವ್ರ ಹತ್ರ ಮಾಡಿಸ್ಕೊಳ್ರಿ ಅಂತಾರೆ. ಯಾರನ್ನ ಕೇಳಬೇಕ್ರಿ ನಾವು? ಯಾರನ್ನ ಕೇಳಬೇಕು? 3 ತಿಂಗಳು ಮೀಟಿಂಗ್, 3 ತಿಂಗಳಿಗೊಂದು ಮೀಟಿಂಗ್ ಮಾಡ್ತಾರೆ. ಇಷ್ಟೆಲ್ಲ ಆಗ್ತಿದ್ರು ನಾವು ಹೆಂಗೆ ವಿರೋಧ ಮಾಡ್ದಂಗೆ ಕುತ್ಕೋಬೇಕು? ಅದಕ್ಕೋಸ್ಕರ ನಾವು ವಿರೋಧ ಮಾಡಲೇಬೇಕು. ಅಧ್ಯಕ್ಷರು ಇವ್ರು ಇದ್ದರೆ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗಲ್ಲ. ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೂಡ ಚರಂಡಿಗಳು ಹೋಗ್ರಿ ಇವತ್ತು ಎಷ್ಟು ಕಟ್ಕೊಂಡಿದ್ದಾವೆ ಅಂತಂದರೆ ನಿಜ ನನಗೆ ಅಳು ಬರ್ತೈತೆ. ನಮ್ಮನೆ ಮುಂದಾದರೂ ಅಷ್ಟೇ ಬನ್ನಿರಿ, ನಮ್ಮನೆ ಮುಂದೆ ಚರಂಡಿನೂ ನೋಡಿ ಬನ್ನಿರಿ. ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಮೇಡಮ್ ನಾವು ಏನಕ್ಕನ್ನ ಸರ್ ಕಳಿಸಿ ಇಲ್ಲಿ ಚರಂಡಿ ಪ್ರಾಬ್ಲಮ್ ಆಗಿದೆ ಅಂದರೆ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಬರೀ ನೆಪಗಳು ಹೇಳ್ಕೊಂಡು ಒಂದು ಚರಂಡಿ ಕೆಲಸ ಮಾಡೋರ್ನು ಸಮೇತ ಇವರು ಇದರಲ್ಲಿ ಇಟ್ಕೊಂಡಿದ್ದಾರೆ, ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಜನಗಳಿಗೆ ನಾವೇನು ರೀ ಸರ್ವಿಸ್ ಕೊಡಬೇಕು? ಅಧ್ಯಕ್ಷರಾಗಿದ್ದಾರೆ ಅಂದರೆ ಅವ್ರ ಮಾತು ಅಷ್ಟೇ ಕೇಳಬೇಕಾ? ನಾವು ಸದಸ್ಯರು ಏನು ಸುಮ್ಮನೆ ಬಂದು ಸೈನ್ ಹಾಕೋಗಕ್ಕೆ ಇರೋದು? ಅದಕ್ಕೋಸ್ಕರ ನಾವು ಅಧ್ಯಕ್ಷರ ವಿರುದ್ಧ ನಾವು ನಿಂತಿದ್ದೀವಿ. ಇದು ಸತ್ಯ. ಇದರಲ್ಲಿ ನಾವು BJP ನಮಗೆ ಮೊದಲನೇದಾಗಿ ಸಹಕಾರ ಕೊಟ್ಟಿದ್ದು. ನಾವು ಎಷ್ಟೇ ಜನ 4 ಜನ ಆದರೂ ಪರವಾಗಿಲ್ಲ, ನಾವು ನಿಲ್ಲಬೇಕು ಅಂತ ಮೊದಲನೇದಾಗಿ ನಾವು BJP ಅವರು 4 ಜನ ಹೊರಟ್ವಿ. ಅದರಲ್ಲಿ ನಮ್ಮರೊಬ್ಬರು ಅವ್ರು ಏನೋ ಪರ್ಸ್ನಲ್ ಕೆಲಸ ಆಗಬೇಕು, ಏನೋ ಅವ್ರ ವೈಯಕ್ತಿಕ, ಇಲ್ಲ ನಾನು ನಿಮ್ಮ ಜೊತೆ ಇರಲ್ಲ ಅಂತ ಹೋದ್ರು ಹೋಗಲಿ, ನಾವ್ಯಾರು ಕಟ್ಟಕ್ಕಾಗಲ್ಲ ಅದನ್ನು. ಅವ್ರ ವೈಯಕ್ತಿಕ ಹೋದ್ರು ನಾವು ಕೈ ಬಿಟ್ವಿ. ಆದರೆ ಇದನ್ನು ನಮ್ಮ MLC ಅವರು ಮತ್ತು ನಮ್ಮ MP ಸಾಹೇಬ್ರ ಹತ್ರ ಮಾತಾಡಿದ್ವಿ. ನೀವು ಇವತ್ತಿಗೂ ಈಗ ಮೀಟಿಂಗ್ ಎಂಟ್ರಿ ಆಗೋಕ್ಕೆ ಮುಂಚೆಗೂ ನಿಮಗೆ ಕಾಲ್ ರೆಕಾರ್ಡ್ ತೋರಿಸ್ತೀನಿ. ಎಂಟ್ರಿ ಆಗೋಕ್ಕೂ ಮುಂಚೆ ಸಾಹೇಬ್ರು ಫೋನ್ ಮಾಡ್ತಾರೆ, ಅಮ್ಮ ನಾನು ಬರಲ್ಲ ಅಂತ ಕೇಳ್ತಾರೆ. ರೆಕಾರ್ಡ್ ನೋಡ್ಕೊಳ್ರಿ. ಯಾಕಂದರೆ ನಾವು ವಿರುದ್ಧ ನಿಂತ ಮೇಲೆ ವಿರುದ್ಧನೇ. ನಮ್ಮದ್ರಲ್ಲಿ BJPಲಿ ಯಾವುದು ಒಡಕಿಲ್ಲ, ನಾವೆಲ್ಲ ಒಂದಾಗಿದ್ದೀವಿ. ಹೊರ್ಗಡೆ ಹೋಗೋರನ್ನ ನಾವು ಹಿಡ್ಕೊಳಕ್ಕಾಗಲ್ಲ. ನಮ್ಮ MLC ಅವ್ರು ಫೋನ್ ಮಾಡಿದ್ರು, ಏನಮ್ಮ ಬರಬೇಕಾ ಅಂತ ಬೆಳಗ್ಗೆನೆ ಕೇಳಿದ್ರು. ನಾವು ಇಲ್ಲಿ ಕರೆಸಿ ನಮಗೆ ರಾತ್ರಿನೇ ಕ್ಲಿಯರ್ ಪಿಕ್ಚರ್ ಗೊತ್ತಾಯಿತು. ಇಲ್ಲಿ ನಮಗೆ ಮಾತು ಕೊಟ್ಟಂಥವ್ರು ನಿಮ್ಮ ಜೊತೆ ನಿಲ್ತೀವಿ ಅಂದ್ಕೊಂಡವರು ಇದರಲ್ಲಿ MLC ತಿಪ್ಪೇಸ್ವಾಮಿ ಸರ್ ಅವರು ಕೂಡ ನಮಗೆ ಖುದ್ದಾಗಿ ಗೋವಿಂದ ಕಾರಜೋಳ ಅವರಾಗಿರ್ಬೋದು, MLC ತಿಪ್ಪೇಸ್ವಾಮಿ ಅವರಾಗಿರ್ಬೋದು, ಮತ್ತು ಇದಕ್ಕೆ ಮುಖ್ಯವಾಗಿ ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಆದಂಥ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಮಾತಾಡಿದ್ದಾರೆ. NDA ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಗೆಲ್ಲುತ್ತೋ ಸೋಲುತ್ತೋ ಸೆಕೆಂಡ್ರಿ, ಡಿವೈಡ್ ಆಗಬೇಡ್ರಿ ಅಂತ ಹೇಳಿದ್ರು. ಆದರೆ JDS ಅವರು ಕೊನೆ ಟೈಮಲ್ಲಿ ಅದು ಏನು ಹೇಳಿದ್ರು, ಅವ್ರಿಗೆ ಏನು ಮಾಡಿದ್ರು ಅಥವಾ ಅವ್ರ ವೈಯಕ್ತಿಕ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ನಮ್ಮ ಜೊತೆಯಿಂದ ಕೈ ಬಿಟ್ಟು ಹೋದರು. 3 ಜನ ಬಂದರು, ತಟಸ್ಥವಾದರು. ಯಾಕೆ ನಾನು ಕೇಳಲ್ಲ ಅವ್ರನ್ನ. ಬಟ್ ನಾವು ಒಂದಾಗಿದ್ದೀವಿ. ನಮ್ಮ ಲೀಡರ್ಸ್ ನಮಗೆ ಸಪೋರ್ಟ್ ಇತ್ತು. ನಾವು ಪ್ರತಿಯೊಂದು ಇಲ್ಲದ ಮಾಹಿತಿ ಕೊಡ್ತಾ ಇದ್ದೀವಿ. ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಅಂತ. ಇದು ಒಂದು ಕಾರಣ. ಮೂಲಭೂತ ಸೌಕರ್ಯ ನಾವು ಕೊಡೋಕ್ಕಾಗ್ತಿಲ್ಲ ಅನ್ನೋದು ಒಂದು ಕಾರಣ ವಿರುದ್ಧಕ್ಕೆ. ಆಮೇಲೆ ಇನ್ನೊಂದು ಕಾರಣ ಬಂದು 5-6 ಸರ್ವೆ ನಂಬರು. ನಮಗೆ ಮೀಟಿಂಗಲ್ಲಿ 1.25 ಕೋಟಿ ಮುಸ್ಲಿಂ ಕಾಲೋನಿಗೆ ಇನ್ವೆಸ್ಟ್ ಮಾಡ್ತೀವಿ ಅಂದಾಗ ಮೊದಲು ವಿರೋಧ ಮಾಡ್ದಳು ನಾನು. ಅವತ್ತು ಯಾರು ಮೀಡಿಯಾನೇ ಇರಲಿಲ್ಲ. ಅವತ್ತು ವಿರೋಧ ನಾನು ಬಂದು ಮತ್ತು ಇಲ್ಲಿ ಕೆಲವರು ಮೀಡಿಯಾದವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ ಈ ಥರ ಮಾಡ್ತಿದ್ದಾರೆ ಅಂತ. ಅವತ್ತು ನನ್ನ ಪರವಾಗಿ ಯಾರೂ ನಿಂತಿರಲಿಲ್ಲ. ನಾನು ಓಪನ್ನಾಗಿ ಹೇಳ್ತೀನಿ, ಏನಕ್ಕೆ ಆಗ್ತೀರಾ? ಅದು ನಮ್ಮವರೆಲ್ಲ ಕಟ್ಟಿರೋ ಅಂಥ ಕಂದಾಯ ದುಡ್ಡು ಏನಕ್ಕೆ ಅಲ್ಲಿಗೆ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಅಲ್ಲೂ ಬಡ ಜನರಿದ್ದಾರೆ ಅಂತಂದರು. ಅವತ್ತು ಒಂದು ಕೈ ಚಪ್ಪಾಳೆ ಆಗಲ್ಲ. ನಾನು ಅವತ್ತು ವಿರೋಧ ಮಾಡಿದ್ದೆ, ಇವತ್ತು ವಿರೋಧ ಮಾಡ್ತೀನಿ. ಆಮೇಲೆ ನೀವೆಲ್ಲ ಮೀಡಿಯಾದವರು ಒಂದು ಡ್ರೋನ್ ಹಾಕಿ ನೀವು ಸರ್ವೆ ಮಾಡಿರಿ, ಅಲ್ಲಿ ಮಲ್ಟಿ ಸ್ಟೋರೇಜ್ ಗೋಡನ್ಗಳಿದ್ದಾವೆ. ಬಡವರಿಲ್ಲ ರೀ, ಮಲ್ಟಿ ಸ್ಟೋರೇಜ್ ಗೋಡನ್ಗಳಿದ್ದಾವೆ ನಮ್ಮ ವಾರ್ಡ್ಗಳಲ್ಲಿ. ರಂಗನಾಥ್ ನಗರ ಆಗಿರ್ಬೋದು, ಇನ್ನು ಮಲ್ಕಾಪುರ ದಟ್ಟಿ ಆಗಿರ್ಬೋದು, ಆಮೇಲೆ ಇದರಲ್ಲಿ ಶಿವಾಜಿನಗರ ಆಗಿರ್ಬೋದು, ಹೊನ್ನೇವಾರ್ನಲ್ಲಿ ಆಗಿರ್ಬೋದು. ಎಷ್ಟೋ ಜನ 25 ವರ್ಷದಿಂದ ಹಕ್ಕುಪತ್ರಗಳನ್ನ ಕೊಡ್ತಾರೆ ಅಂತ ಅಲ್ಲಿ ಜೀವನ ಮಾಡ್ತಿದ್ದಾರೆ. ತುಂಬ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ. ಅಂಥವ್ರಿಗೆ ಇವರು ಇದು ಆಲ್ರೆಡಿ 3ನೇ ಬಾರಿ ದುಡ್ಡು ಕಟ್ಟಿಸ್ಕೊಂಡಿರೋದು ನಗರಸಭೆಯಲ್ಲಿ. ನಮ್ಮ ಪೀರಿಯಡಲ್ಲಿ ಇದು ಮೊದಲನೇ ಬಾರಿ. ಆಲ್ರೆಡಿ ಕಳೆದ 2 ಅವಧಿಗಳಲ್ಲಿ ದುಡ್ಡುಗಳು ಕಟ್ಟಿಸ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ದುಡ್ಡುಗಳು ಕಟ್ಟಿಸ್ಕೊಂಡು ಅವ್ರಿಗೆ ಇವತ್ತಿನವರೆಗೂ ಹಕ್ಕುಪತ್ರ ಮಾಡಿಕೊಟ್ಟಿಲ್ಲ. ಆದರೆ ಮೊನ್ನೆ 5-6 ಸರ್ವೆ ನಂಬರ್ ಅನ್ನೋ ವಿಷಯ ಬಂದ ತಕ್ಷಣ ಆ ಹಕ್ಕುಪತ್ರನ ಕೊಡೋದಕ್ಕೆ ಇವ್ರು ಪ್ರಾಸೆಸ್ ಮಾಡ್ತಿದ್ದಾರೆ. ಯಾಕೆ? ನಮ್ಮ ವಾರ್ಡ್ಗಳಲ್ಲಿ ಬಡವರಿಲ್ವಾ? ಅವ್ರಿಗೆ ಯಾರಿಗೂ ಹಕ್ಕುಪತ್ರ ಬೇಡವಾ? ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ನಾವು ಧ್ವನಿ ಎತ್ತದೆ ಹೆಂಗ್ರಿ ನಿಂತ್ಕೋಬೇಕು?
ಇದನ್ನು ನಾನು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಿಕ್ಕ ವಾರ್ಡ್ಗಳಲ್ಲಿ ಏನು 24-25 ವಾರ್ಡ್ಗಳಲ್ಲಿ ಬಡ ಜನಗಳಿದ್ದಾರೆ, ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಡದೆ 5-6 ಸರ್ವೆ ನಂಬರ್ಗೆ ಕೊಡಬೇಕು ಅಂತ ಇವ್ರೇನನ್ನ ಮುಂದುವರೆದ್ರೆ ಬಡವ್ರಿಗೆ ಕೊಡ್ರಿ, ಮಲ್ಟಿ ಸ್ಟೋರೇಜ್ ಇರೋರಿಗೆ ಕೊಡ್ದು ನಾನು ಹೇಳ್ತೀನಿ. ಅಲ್ಲಿ ಬಡವರಿದ್ದಾರೆ, ನಾನು ಕೊಡ್ರಿ, ಅವ್ರನ್ನ ಸರ್ವೆ ಮಾಡಿ ಕೊಡಿ. ನಾನು ಹೇಳ್ತೀನಿ ಇದನ್ನು MLA ಅವ್ರು ಸಹ ಸೀರಿಯಸ್ ಆಗಿ ತಗೊಂಡು ಸರ್ವೆ ಮಾಡಿ ಅವ್ರು ಕೊಡಿಸ್ಬೇಕು. ಇಲ್ಲ ಅಂದರೆ ಇವ್ರಲ್ಲಿ ಅಧ್ಯಕ್ಷರು ತಪ್ಪು ಮಾಡಿದರೆ ಅವ್ರನ್ನ ವಜಾಗೊಳಿಸ್ಬೇಕು. ಎಲೆಕ್ಷನ್ಸ್ ಬರ್ತೆ ಹೋಗುತ್ತೆ, ಆದರೆ ಬಡವ್ರ ಪರ ನಿಂತ್ಕೋಬೇಕು. ನಾನು ಕೇಳೋದು ಇಷ್ಟೇ. ಇಲ್ಲಿ ರಾತ್ರಿನೇ ಗೊತ್ತಾಗುತ್ತೆ ನಿಮಗೆ ಆಗುತ್ತೆ ಅಂತ, ಇಲ್ಲಿ ಬಂದು ಹೈಡ್ರಾಮಾಕ್ಕೆ ಪ್ಲಾನ್ ಮಾಡಿದ್ರೆ ಸರ್ ಹೈಡ್ರಾಮಾ ಅವಶ್ಯಕತೆ ಇಲ್ಲ ನಮಗೆ. ಹೈಡ್ರಾಮಾ ಮಾಡಂಗಿದ್ರೆ ನಮ್ಮ MLC MP ಎಲ್ಲರನ್ನು ಕರೆಸ್ತಿದ್ವಿ, ವಿರೋಧವಾಗಿ ವೋಟ್ ಹಾಕ್ಬೇಕು ಸರ್. ನಾವು ಅವತ್ತು ಸೈನ್ ಹಾಕಿದ್ದೀವಿ. ಈಗ ಅಲ್ಲ ಸರ್, ನಾವಿವತ್ತು ಏನನ್ನ ಬರಲಿಲ್ಲ ಅಂದರೆ ಇದೇ ಮೀಡಿಯಾದಲ್ಲಿ ಬರೀತಿದ್ರಿ ಅಧ್ಯಕ್ಷ ನಿಮ್ಮನ್ನೇನ ಹೈಜಾಕ್ ಮಾಡಿದ್ನ ಆಬ್ಸೆಂಟ್ ಆಗ್ರಿ ಅಂತ, ನಿಮ್ಗೇನ ಹೀಲ್ಡ್ ಮಾಡಿದ್ರೆ ಆಬ್ಸೆಂಟ್ ಆಗ್ರಿ ಅಂತ ನೀವೇ ಪ್ರಶ್ನೆ ಕೇಳ್ತಿದ್ರಿ. ಯಾಕೆ ನೀವೇನನ್ನ ಅವ್ರ ಆಮಿಷಗಳಿಗೆ ಒಪ್ಕೊಂಡ್ರೆ ಅದಕ್ಕೆ ಆಬ್ಸೆಂಟ್ ಆದ್ರ ಅಂತ ಕೇಳ್ತಿದ್ರಿ. ನಮ್ಗೆ ಹೈಡ್ರಾಮಾ ಎಲ್ಲ ಮಾಡೋದು ಬರಲ್ಲ. ಓಪನ್ ಆಗಿ ಜನಗಳ ಪರ ನಿಂತಿದ್ದೀವಿ ನಾವು ಅಭಿವೃದ್ಧಿ ಮಾಡಿದ್ದಾರೆ ಅಧ್ಯಕ್ಷರು, ಅದಕ್ಕೋಸ್ಕರ ಅವರಿಗೆ ವೋಟಿಂಗ್ ಆಗ್ತಿದೀವಿ ಅಂತ ನಿಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ ಮೇಡಮ್. ಎಷ್ಟು ಜನ ಹೇಳ್ತಿದ್ದಾರೆ? ರಂಗರಾಜು ಒಬ್ಬರೇ ವೋಟ್ ಮಾಡಿರೋದು ನಮ್ಮ ಪಾರ್ಟಿಯಿಂದ. 3 ಜನ ಇದ್ದೀವಲ್ಲ, 3 ಜನ ಹೆಣ್ಮಕ್ಳೆಲ್ಲ ನಿಂತಿದ್ದೀವಲ್ಲ, ನಿಮ್ಮ ಕಣ್ ಮುಂದೆ ನಿಂತಿದ್ದೀವಲ್ಲ. ಅವ್ರಿಗೆ ಅವಶ್ಯಕತೆ ಇತ್ತು ಹೋಗಿದ್ದಾರೆ. ಅವ್ರ ವೈಯಕ್ತಿಕ ಏನೋ ಅವ್ರವೇನೋ ಕೆಲಸಗಳು ಮಾಡ್ಕೊಳಕ್ ಹೋಗಿದ್ದಾರೆ ಬಿಟ್ರೆ ಅವ್ರು ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಬರ್ರಿ ಹೋಗೋಣ ಅವ್ರದೇ ವಾರ್ಡ್ಗೆ, ಚರಂಡಿ ಸರ್ವೆ ಮಾಡೋಣ, ಅಲ್ಲಿ ಹೋಗಿ ಹಕ್ಕುಪತ್ರ ಕೊಡ್ಬೇಕಲ್ಲ, ಬರೀ ಕೇಳೋಣ ಅವ್ರನ್ನ ಕೊಟ್ಟಿದ್ದಾರ ಅಂತ. ನಾನು ಯಾವುದು ಮುಚ್ಚುಮರೆ ಇಲ್ಲ, ಓಪನ್ ಆಗಿ ನಿಮ್ಮ ಮುಂದೆ ಓಪನ್ ಬುಕ್ ಆಗಿ ಇಡ್ತಾ ಇದ್ದೀನಿ. ನಾನು ನಿಂತಿರೋದು ಬಡವ್ರ ಪರ ಸರ್. ನೆಕ್ಸ್ಟ್ ಸ್ಟೆಪ್ ಅಷ್ಟೇ. ಇವಾಗ 2,000 ದುಡ್ಡುಗಳು ಕಟ್ಟಿಸ್ಕೊಂಡಿದ್ದಾರೆ. ನಾವು ಅವ್ರಿಗೆ 1 ತಿಂಗಳು ಕಾಲಾವಧಿ ಕೊಡ್ತೀವಿ. ಅಷ್ಟರೊಳಗೆ ಹಕ್ಕುಪತ್ರ ಕೊಡಲಿಲ್ಲ ಅಂದರೆ ಇಲ್ಲಿರೋ ಸ್ಯಾಮಿಯನ್ನ 8 ತಿಂಗಳು ಮತ್ತೆ ಅವ್ರು ನಮ್ಮ ಜನಗಳಿಗೆ, ಬಡ ಜನಗಳಿಗೆ ಹಕ್ಕುಪತ್ರ ಕೊಡೋವರೆಗೂ ಪ್ರತಿದಿನ ಪ್ರತಿಭಟನೆ ಆಗುತ್ತೆ. ಸರ್ ಖಂಡಿತ ಆಗುತ್ತೆ ಸರ್, ಖಂಡಿತ ಪ್ರಯತ್ನ. ಬಡವರಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ಯಾವ್ಯಾವ ದಾರಿಗಳಿದೆಯೋ ಎಲ್ಲ ದಾರಿಗಳಿಗೂ ನಾವು ಹೋಗಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ಸಪೋರ್ಟಾಗಿ ನಮ್ಮ ಕಿಟ್ಟಪ್ಪಣ್ಣವ್ರು ಇದ್ದಾರೆ. ಮೊದಲನೇದಾಗಿ ನಾನು ಕಾಂಗ್ರೆಸ್ಸಲ್ಲಿ ಅವರು ನಮ್ಗೆ ಯಾವುದು ಸಪೋರ್ಟ್ ಮಾಡಲಿಲ್ಲ ಅಂತ ಅವ್ರು ನಮ್ಮ ಜೊತೆ ಬಂದು ನೀವು ವಿರುದ್ಧವಾಗಿ ನಿಂತಿದ್ದೀರಾ, ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ನೆಕ್ಸ್ಟ್ ಅಧ್ಯಕ್ಷರು ಯಾರನ್ನ ಆಗಲಿ ಅಂತ ಹೇಳಿದ್ದಾರೆ, NDA ಅವರು ಇವರು ಅಂತ ಇಲ್ಲ. ಆದರೆ ನಾವೆಲ್ಲ ಫ್ರೆಂಡ್ಲಿಯಾಗಿ ಕೂತ್ಕೊಂಡಾಗ ಇಲ್ಲ, ರಾಮಣ್ಣವ್ರು ಸೀನಿಯರ್ ಇದ್ದಾರೆ, ಅವ್ರ ಸಮಾಜಕ್ಕೆ ಜನರಲ್ ಬಂದಾಗ ನೀವೆಲ್ಲ ಇತಿಹಾಸ ತೆಗೆದು ನೋಡ್ರಿ. ಜನರಲ್ ಬಂದಾಗ ಒಂದು ಕುಂಚಿಟಿಗ ಒಕ್ಕಲಿಗ ಸಮುದಾಯಕ್ಕೆ ಯಾವುದು ಅಧ್ಯಕ್ಷರದು ಸಿಕ್ಕಿರಲಿಲ್ಲ. ಅವರು ಓಪನ್ ಆಗಿ ಹೇಳಿದ್ರು, ಯಾವಾಗಲೂ ಮುಸ್ಲಿಮ್ಸೇ ಕುತ್ಕೊಂತಾರೆ ಅನ್ನೋದು ಶಿರಾದಲ್ಲಿ ಒಂದು ಬಾಯಿವಾಡಿಕೆ ಆಗಿದೆ. ಆಲ್ರೆಡಿ ಅದು ನಡೀತಾ ಇದೆ. ಸೊ ಇವಾಗ ಅವಕಾಶ ಸಿಕ್ಕಿದೆ, ನೀವು ಯಾರಾದರೂ ಬಳಸ್ಕೊಳ್ಳಿ, ನಾವು ಡೆವಲಪ್ಮೆಂಟ್ಗೋಸ್ಕರ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಪಾರ್ಟಿಲಿ ಏನಾಗಿದೆ ನಾವು ಮಾತಾಡಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲಸ ನಡೀತು, 1,25,00,000 ಅಷ್ಟು ವ್ಯಾಲ್ಯೂಬಲ್ ಇದೆಯಾ ಅದು? ಸರ್ ವ್ಯಾಲ್ಯೂಬಲ್ ಇಲ್ಲ, ಅದನ್ನ ನಾವು ವಿರೋಧ ಮಾಡಿದ್ವಿ. ಅದನ್ನ ಇನ್ನೂ ಕೆಳಗೆಣಿಸಕ್ ಹೋಗಿದ್ರು, ನೀವು ಮೀಡಿಯಾ ತೆಗೆದು ನೋಡಿದ್ರಿ. ಅದನ್ನ ಇನ್ನೂ ಕಚಡ ಮಾಡಕ್ ಹೋಗಿದ್ರು. ಅದನ್ನ ನಾನು ಮೀಡಿಯಾದಲ್ಲಿ ಹೇಳಿದ್ದೀನಿ. ಅದರಲ್ಲಿ ಕೆಂಚಪ್ಪ ಅವರು ಈ ಸೀನಿಯರ್ ಇದ್ದಾರೆ, ನಮ್ಮ ಇಂಜಿನಿಯರು, ಅವ್ರು ನಿಂತಿದ್ದಕ್ಕೆ ಅಟ್ಲೀಸ್ಟ್ ಓಡಾಡಂಗಾಗಿದೆ ರೋಡಲ್ಲಿ. ಇಲ್ಲ ಅಂದಿದ್ರೆ ಅದು ಇನ್ನೂ ಕಳಪೆ, ಪೂರ ಕಳಪೆ. ಇವತ್ತಿಗೆ ರೋಡ್ ಇರ್ತಿರ್ಲಿಲ್ಲ. ಈ ಸಲ ಮಳೆ ಬಂದಿದ್ರೆ ಇಲ್ಲ ಸರ್, 30 ರಿಂದ 40 ಲಕ್ಷ ರೂಪಾಯಿ ವರ್ಕ್ ಅಷ್ಟೇ. ತನಿಖೆ ಆಗ್ಲಿ. ಸರ್ ನಾನು ಬಡವರ ಪರ ಇದ್ದೀನಿ. ನೋಡಿ, ನೀವು ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬೇಡಿ. ಅಲ್ಲಿ ನೀವೇನ್ ಹೇಳ್ತಿದ್ರ, ಬಡವರಿಗೆ ಮಾತ್ರ ಹಕ್ಕುಪತ್ರ ಕೊಡಿ, ಶ್ರೀಮಂತರು ಕೊಡ್ಬೇಡಿ ಅಂತ ಹೇಳ್ತಿದ್ರ. 30 ರಿಂದ 40 ವರ್ಷದಿಂದ ಸರ್ವೆ ನಂಬರ್ 5 ಆಗೋದು ನಗರಸಭೆಗೆ ಕಂದಾಯ ಬಂದಿಲ್ಲ. ನೀವೇ ಹೇಳಿರಿ 1.5 ಕೋಟಿ ರೂಪಾಯಿ ನಗರಸಭೆ ದುಡ್ಡನ್ನ ಅದಕ್ಕೆ ಹಾಕ್ಬಿಟ್ಟು ಬೇರೆ ಕಡೆ ಕಂದಾಯ ಕಟ್ಟಿಂದ ಹಾಕ್ಬಿಟ್ಟು ಅದನ್ನ ಲೀಗಲ್ ಮಾಡಿಸ್ತಾ ಇದ್ರು ಅಂತ ಹೇಳಿದೆ. ನೀವೇನ್ ಹೇಳ್ತೀರಾ, ಬಡವರಿಗೆ ಮಾತ್ರ ನೀವು ಅಧಿಕೃತ ಅಂತ ಮಾಡ್ಕೊಡಿ, ದೊಡ್ಡ ಬಿಲ್ಡಿಂಗ್ಗಳಿಗೆ ಅನಧಿಕೃತ ಅಂತ ಕೊಡಿ ಅಂತ ಹೇಳ್ತಿದ್ರು. ಅನಧಿಕೃತ ಅಂತ ಕಟ್ಟಿದ್ರೆ ಅವರು ಕಂದಾಯ ಕಟ್ಟಲ್ಲ ನಗರಸಭೆಗೆ, ಮತ್ತೆ ಅವ್ರಿಗೆ ಫ್ರೀ ಆಗಿ ಸಿಗ್ತಾಯ್ತಲ್ಲ ಸರ್. ಅನಧಿಕೃತ ಅಂತ ಕೊಡಿ ಅಂತ ಅನಧಿಕೃತ ಅಂತ ಕೊಡಿ ಅಂತ ಹೇಳ್ತಿಲ್ಲ, ಅನಧಿಕೃತ ಕೊಡಿ ಅಂತ ಹೇಳ್ತಿಲ್ಲ. ಪ್ರಾವಿಷನ್ ಇರೋದು 30-25 ಆಯ್ತಾ? ಅಷ್ಟಿರೋರಿಗೆ ಕೊಡಿ, ನಾವು ಅಷ್ಟಿರೋರಿಗೆ ಕೊಡಿ. ಕಂದಾಯ ಕಟ್ಟಿಲ್ವಲ್ಲ, ಉಚಿತವಾಗಿ ನೀರು ಕೊಟ್ಟಿದ್ದೀರಾ, ಉಚಿತವಾಗಿ ಕರೆಂಟ್ ಕೊಟ್ಟಿದ್ದೀರಾ, ಉಚಿತವಾಗಿ ಕಂದಾಯ ಕಟ್ಟಿಲ್ಲ. ಇನ್ನ ಎಷ್ಟು ವರ್ಷ ಬಿಡ್ಬೇಕು ಅಂತ ಇದ್ದೀರಾ ಸರ್ವೆ ನಂಬರ್ 5 ಅವರನ್ನ? ಸರ್ ನಾವು ಬಿಟ್ಬಿಡಿ ಅಂತ ಹೇಳ್ತಿಲ್ಲ. ಆಲ್ರೆಡಿ 25-30 ವರ್ಷದಿಂದ ಇದ್ದು 3-4 ಬಾರಿ ದುಡ್ಡು ಕಟ್ಟಿದಾರಲ್ಲ, ಅವ್ರಿಗೆ ಕೊಟ್ಟು ಕೊಡಿ. ನಾನು ಅವ್ರಿಗೆ ಅನ್ಯಾಯ ಆಗಲಿ ಅಂತ ನಾನು ಹೇಳ್ತಿಲ್ಲ. ಆಲ್ರೆಡಿ ಬಡವರು ಇವಾಗ ನನ್ನ ವಾರ್ಡಲ್ಲಿ ಇದ್ದಾರೆ, 127 ಮನೆ ಇದೆ ಸರ್.
ಮೂರನೇ ಬಾರಿ ಇದು ನಗರಸಭೆಗೆ ದುಡ್ಡು ಕಟ್ಟಿರೋದವರು. ಎಲ್ಲರಿಗೂ ನೀವು ಏನು 32 ಜನ ಕೌನ್ಸಿಲಿದ್ದೀರಾ ಅಷ್ಟು ಜನ ಸೇರಿ ನೀವು ಸರ್ವೆ ನಂಬರ್ 5 ಏನು ಕಾನೂನು ರೀತಿ ನಿಯಮಾವಳಿ 23 ಇದೆ ಮಾಡಿಕೊಟ್ರೆ ನಗರಸಭೆ ಕಂದಾಯ ಹೆಚ್ಚಾಗುತ್ತಲ್ಲ ಸರ್. ನಮ್ಗೆ ಇನ್ಕಮ್ಗಿಂತ ಅಲ್ಲ ಸರ್, ನೀವು ಕಂದಾಯ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ನೋಡ್ತಿದ್ದೀವಿ. ಯಾಕೆ ಬೇರೆ ವಾರ್ಡ್ಗಳಲ್ಲಿ ಕೊಟ್ಟರೆ ಆಗಲ್ವಾ? ಬೇರೆ ನೀವು ಯಾಕೆ ಅದನ್ನೇ ಪರ್ಸನಲ್ ಕೇಳ್ತಾ ಇದ್ದೀರಾ ಹೇಳ್ರಿ ನನಗೆ. ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಸರ್ ಅಲ್ಲಿ ಮೊದಲನೇ ಬಾರಿಗೆ ನಾವು 1.5 ಕೋಟಿ ದುಡ್ಡು ಹಾಕಿ ಸರ್, 1 ನಿಮಿಷ ಸರ್, ನಾವು 1.5 ಕೋಟಿ ದುಡ್ಡು ಹಾಕಿ ಅವರಿಂದ 10,000 ನಾವು ಕಟ್ಟಿಸ್ಕೊಂಡು ಆಮೇಲೆ ಹಕ್ಕುಪತ್ರ ಕೊಡ್ತಾ ಇದ್ದಾರೆ ಇವರು. ಓಕೆನಾ? ಆದರೆ ನಾವು ಬೇರೆ ವಾರ್ಡ್ಗಳಿಗೆ ಯಾವುದಕ್ಕೂ ನಾವು ನಗರಸಭೆಯಿಂದ ಇನ್ವೆಸ್ಟ್ ಮಾಡಿಲ್ಲ. ಆದರೆ ಅವ್ರು ದುಡ್ಡು ಕಟ್ಟಿದ್ದಾರೆ ನಮ್ಗೆ ಹಕ್ಕುಪತ್ರ ಕೊಡಿ ಅಂತ. ಲಾಸ್ ಯಾರಿಗೆ ಸರ್? 5-6 ಸರ್ವೆ ನಂಬರ್ ಅವ್ರಿಗೆ, ಮಿಕ್ಕಿರೋ ವಾರ್ಡ್ ಅವ್ರಿಗೆ. ನಮ್ಗೆ ಆನ್ಸರ್ ಮಾಡಿ ನೀವು. ನಾವು ಬೇರೆ ವಾರ್ಡ್ಗೂ ಇನ್ವೆಸ್ಟ್ ಮಾಡಿದರೆ ಸೇಮ್ ರೂಲ್ಸ್ ಎಲ್ರಿಗೂ ಸೇಮ್ ರೂಲ್ಸ್ ಮಾಡಿ ಅಂತ ಹೇಳ್ತಿದ್ವಿ. ಆದರೆ ಬೇರೆ ಯಾವ ವಾರ್ಡಲ್ಲೂ ನಾವು ದುಡ್ಡು ಇನ್ವೆಸ್ಟ್ ಮಾಡಿಲ್ಲ. 1.5 ಕೋಟಿ ಯಾವ ವಾರ್ಡ್ಗೂ ಇನ್ವೆಸ್ಟ್ ಮಾಡಿಲ್ಲ ನಾವು ಹಕ್ಕುಪತ್ರ ಕೊಡೋಕ್ಕೋಸ್ಕರ. ಆದರೆ 5-6 ಸರ್ವೆ ನಂಬರ್ಗೆ ಅಷ್ಟೇ ಕೊಟ್ಟಿದ್ದಾರೆ. ಸರ್ವೆ ನಂಬರ್ ಕೊಟ್ಟು ಅದರಲ್ಲಿ 10,000 ವಾಪಸ್ ಕೇಳ್ತಿದ್ದಾರೆ. ಇರೋರು ಕೊಡ್ತಾರೆ, ಇಲ್ದವ್ರು ಬಡವರು. ಅದಕ್ಕೂ ಪಾಪ ಬಡ್ಡಿಗಳಿಗೆ ತಂದು ಕೊಡೋರು ಇದ್ದಾರೆ ಜೀವನ ಕಟ್ಕೊಳ್ಳೋಕ್ಕೆ ಅಂತ. ನನ್ನ ವಾರ್ಡಲ್ಲಿ 3 ಸಲ ದುಡ್ಡು ಕಟ್ಟಿದ್ದಾರೆ. ಆದರೆ ಅವ್ರ ದುಡ್ಡು ಎಲ್ಲೋಯ್ತು? ಸರ್ಕಾರದಾಗ ಎಲ್ಲೋಯ್ತು? ನನ್ನ ಪ್ರಶ್ನೆ ಅದು. ಅವ್ರಿಗೆ ಕೊಡಿ ಫಸ್ಟು. 3 ಸಲ ದುಡ್ಡು ಕಟ್ಟಿದಾರಲ್ಲ, ಯಾರ್ದು ಅಪೇಕ್ಷೆ ಇಲ್ಲದೆ ಕಟ್ಟಿದಾರಲ್ಲ ಅವ್ರಿಗೆ ಕೊಡಿ. ಓಟ್ ಮಾಡ್ತಿದ್ದಾರೆ ರೀ ನಮಗೆ, ಓಟ್ ಮಾಡ್ತಿದ್ದಾರೆ, ಓಟ್ ಮಾಡಿ ಕಳಿಸಿದ್ದಾರೆ ಅಕ್ಕ ನನಗೊಂದು ಹಕ್ಕುಪತ್ರ ಕೊಡಿಸು ಅಂತ. ಅವ್ರ ಪರ ನಿಂತಿದ್ದೀನಿ ನಾನಿವತ್ತು. ಇಷ್ಟೇ ನನ್ನ ಆನ್ಸರು. ಇದರಿಂದಲೇ ವಿರೋಧ. ಮೇಯ್ನಾಗಿ ಇಲ್ಲಿ ಮೂಲಭೂತ ಸೌಕರ್ಯನೂ ಕೊಡ್ತಾ ಇಲ್ಲ ಇವರು. ಆಮೇಲೆ ಯಾವುದಾದ್ರೂ ಒಂದು ಖಾತೆ ಮಾಡಿಸ್ಕೊಳಕ್ಕೆ ಬಂದ್ರೂ ಅಧ್ಯಕ್ಷರು ಚೇಂಬರ್ಗೆ ಹೋಗಬೇಕು. ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದರೂ ಕೂಡ ಅಧ್ಯಕ್ಷ ಚೇಂಬರ್ಗೆ ಹೋಗಬೇಕು. ಯಾವುದ್ರಲ್ಲಿದೆ ರೂಲ್ಸು? ಯಾವ ಚೇಂಬರಲ್ಲಿ ಏನು ಕೆಲಸ ಆಗಬೇಕೋ ಅಲ್ಲೇ ಮಾಡಿಸ್ಕೊಳಕ್ಕೆ ಹೇಳ್ಬೇಕು. ಎಲ್ಲದಕ್ಕೂ ಏನ್ರಿ ಅಧ್ಯಕ್ಷ ಚೇಂಬರ್ಗೆ ಹೋಗಬೇಕು? ಇವತ್ತು ಮಾಡಿರೋ ಎಲ್ಲರೂ ಮಾಡಿರೋ ಆಡಳಿತದಲ್ಲಿ ಇದಿರಲಿಲ್ವಲ್ಲ, ಇವ್ರಾಗೆ ಯಾಕೆ ಹೊಸ ರೂಲ್ಸು? ಅಥವಾ ಯಾವ ಬುಕ್ಕಲ್ಲಿದೆ ತೋರಿಸಿ ನನಗೆ. ಹಂಗಾಗಿ ನಾವು ವಿರೋಧ ನಿಂತಿದ್ದೀವಿ. ಈಗ ನೀವು ಹೇಳಿದ್ರೆ ಪ್ರತಿಯೊಂದು ಏನೇ ಮಾಡ್ಕೋಬೇಕು ಸಾರ್ವಜನಿಕರು ಹೋದ್ರೂ ಒಂದು ಡಾಕ್ಯುಮೆಂಟ್ಸ್, ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇನ್ನೊಬ್ಬರ ಆಸ್ತಿನ ಅಧ್ಯಕ್ಷರಾಗಲಿ ಕೌನ್ಸಿಲರ್ಗಳು ಬೇರೆಯವ್ರನ್ನ ನೋಡೋ ಅವಶ್ಯಕತೆ ಇಲ್ಲ. ಅವ್ರ ಕೆಲಸ ಏನಿದೆ ಅದು ಮಾಡಬೇಕು. ಹೌದು. ನೀವೇ ಹೇಳ್ತಿದ್ರ ಅಧ್ಯಕ್ಷಗಳು ಎಲ್ಲ ಡಾಕ್ಯುಮೆಂಟ್ಸ್ ತರ್ಸ್ಕೊಂಡು ನೋಡ್ತಾ ಇದ್ರಂತ. ಮತ್ತೆ ಕಮಿಷನರ್ ಏನ್ ಮಾಡ್ತಾ ಇದಾರೆ? ಕಮಿಷನರ್ ಇಲ್ವಾ? ಕೇಳಿ ಸರ್, ಇಬ್ಬರು ಅಲ್ಲೇ ಕುತ್ಕೊಂಡಿರ್ತಾರಲ್ಲ. ಕಮಿಷನರ್ಗೆ ಅಂತ ಬೇರೆ ಚಾಂಬರ್ ಇಲ್ವಾ? ಅವ್ರಿಗೆ ಅಂತ ಚೇಂಬರ್ ಇಲ್ವಾ? ಅವ್ರು ಅಲ್ಲಿ ಕುತ್ಕೊಂಡ್ಲಿ ಬಿಡ್ರಿ. ಅಧ್ಯಕ್ಷರು ಮಾತು ಕೇಳಕ್ ಹೋಗ್ತಿದಾರ ಅಲ್ಲಿ. ಇಬ್ರು ಸೇರ್ಕೊಂಡು ಏನ್ ಮಾಡ್ತಿದಾರ ಚೇಂಬರಲ್ಲಿ? ಖಂಡಿತ 100%. ಅವರು ಬಡ ಜನರ ಪರ ನಾನು ಇಲ್ಲಿ ಕೆಲಸ ಮಾಡಕ್ ಬಂದಿದ್ದೀನಿ ಅಂತ ಕೆಲಸ ಮಾಡಿದ್ದಿದ್ರೆ ಇವತ್ತು ಯಾರಿಗೂ ಅನ್ಯಾಯ ಆಗ್ತಿರ್ಲಿಲ್ಲ. ಇಲ್ಲಿ ಓಲೈಕೆ ಮಾಡ್ಕೊಂಡು ಪರ್ಸ್ನಲ್ ಆಗಿ ಅವ್ರವ್ರು ಬೆಳೆಯೋದಕ್ಕೆ ನೋಡ್ತಾ ಇದ್ದಾರೆ, ಬಿಟ್ಟರೆ ಯಾರು ಜನಗಳ ಪರ ನಿಂತಿಲ್ಲ. ಇದಕ್ಕೋಸ್ಕರ ನಾನು ಇವತ್ತು ವಿರೋಧವಾಗಿ ನಿಂತಿದ್ದೀವಿ. ನಾವು BJP ಅವ್ರು ಯಾವತ್ತು ವಿರೋಧ ಪಕ್ಷದಾಗೆ ಇರ್ತೀವಿ. ನಾವು ಯಾವಾಗಲೂ ಕೆಲಸ ಮಾಡ್ದಿಲ್ದವ್ರನ್ನ ಯಾರೇ ಆಗಿರಲಿ, ನಮ್ಮ ಪಕ್ಷದವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ವಿರೋಧ ಮಾಡ್ತಾನೆ ಇರ್ತೀವಿ. ಇದಂತೂ ಸತ್ಯ.